ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಚಪಾತಿ ಅಲ್ಲ ಇದು, ಪೂರಿನೂ ಅಲ್ಲ, ಪರೋಟನೂ ಅಲ್ಲ. ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಒಮ್ಮೆ ತಯಾರಿಸಿ ನೋಡಿ, ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇರುತ್ತೆ. ಒಂದು ಸಲ ಮಾಡಿ ತಿಂದರೆ ನೀವು ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಓಕೆ, ಹಾಗೆ ಜಾಸ್ತಿ ಇದಕ್ಕೆ ಎಣ್ಣೆ ಕೂಡ ಉಪಯೋಗಿಸೋದಿಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಸೊ ಈ ಒಂದು ರೆಸಿಪಿ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು 1.5 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ನೀವು ಉಪಯೋಗಿಸ್ಬೋದು. ಅದೇ ಒಂದು ಕಪ್ಪಿನ ಅಳತೆಯಲ್ಲಿ ಅಥವಾ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಚಿರೋಟಿ ರವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ, ಅಂದರೆ ಸಣ್ಣ ರವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದೇ ಕಪ್ಪಿನ ಅಳತೆಯಲ್ಲಿ ತೊಗೊಳ್ಳೋದಾದರೂ ನೀವು ತೊಗೋಬೋದು. 1/4 ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಈಗ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ, ರವೆ, ಉಪ್ಪು ಹಾಗೆ ತುಪ್ಪ ಇಷ್ಟನ್ನು ಹಾಕಿ ನಾನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಹಾಗೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೋಬೇಕು, ತೆಳ್ಳಗೆ ಕಲಿಸ್ಕೊಳ್ಳೋದು ಬೇಡ. ಓಕೆ, ಸೊ ಖಂಡಿತವಾಗ್ಲೂ ಯಾವಾಗಲೂ ಕೂಡ ಮನೆಯಲ್ಲಿ ಚಪಾತಿ, ಪರೋಟ, ಪೂರಿ, ದೋಸೆ, ಇಡ್ಲಿ ಈ ಥರದನ್ನು ತಯಾರಿಸ್ತಾ ಇರ್ತೀವಿ. ಈ ಒಂದು ಡಿಫ್ರೆಂಟಾಗಿರೋವಂತಹ ಒಂದು ರೆಸಿಪಿನ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್, ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ನೀವು ಮಾಡಿ ಕೊಡ್ಬೋದು. ಈಗ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ಇದನ್ನು ನೀವು ಬೇಕು ಅಂದರೆ ಸ್ನ್ಯಾಕ್ಸಿಗೂ ಕೂಡ ತಯಾರಿಸಿ ಮಕ್ಕಳಿಗೆ ಕೊಡ್ಬೋದು. ಬ್ರೇಕ್ಫಾಸ್ಟಿಗೆ ಅಂತಲೇ ಅಲ್ಲ, ಸಂಜೆ ಹೊತ್ತು ಸ್ನ್ಯಾಕ್ಸಿಗೂ ಮಾಡಿ ಕೊಡ್ಬೋದು. ಈಗ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಇಷ್ಟು ಟೈಟಾಗಿರಬೇಕು. ನಮಗೆ ಜಾಸ್ತಿ ತೆಳ್ಳಗೆ ಬೇಡ, ಸ್ವಲ್ಪ ಟೈಟ್ ಇರಬೇಕು ಹಿಟ್ಟು. ಈ ರೀತಿಯಾಗಿ ಇರಬೇಕು ನೋಡಿ. ಹಿಟ್ಟು ಈಗ ಕರೆಕ್ಟಾಗಿದೆ. ಸೊ ಇವಾಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. ಓಕೆ, ಈಗ ಇಲ್ಲಿ ಬೇಯಿಸಿರೋಂಥ ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಸಿಪ್ಪೆಯನ್ನು ತೆಗೆದು ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನೀವು ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೇ ಸಿಪ್ಪೆ ತೆಗೆದಿದ್ರೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಕಟ್ ಮಾಡಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದಾದ ನಂತರ ಸಿಪ್ಪೆ ತೆಗೆದ್ರೆ ಸೊ ಈಗ ಅದನ್ನು ಕ್ಲೀನ್ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ಇದು. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್. ಹಾಗೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗುವಂಥ ರೆಸಿಪಿಗಳನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಕೆಲವೊಬ್ಬರು ನನಗೆ ಚಾನಲಲ್ಲಿ ಹಾಕಿರುವಂಥ ರೆಸಿಪಿಗಳನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ರಿ. ಸೊ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ರೆಸಿಪಿಗಳು ಇದೆ, ಚೆಕ್ ಮಾಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ಆಲೂಗೆಡ್ಡೆಯನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದನ್ನು ನಾವು ಸಣ್ಣದಾಗಿ ತುರಿದು ಇಟ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಮ್ಯಾಶ್ ಮಾಡೋದಾದರೆ ನಿಮಗೆ ಕಂಫರ್ಟ್ ಇದ್ದರೆ ನೀವು ಖಂಡಿತ ಮ್ಯಾಶ್ ಮಾಡ್ಬೋದು, ಅಂದರೆ ಸ್ವಲ್ಪನೂ ಇರಬಾರ್ದು, ಗಟ್ಟಿಯಾಗಿ ಅಲ್ಲಲ್ಲೆಲ್ಲ ಉಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ತುರಿದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಬೇಯಿಸಿರೋಂತಹ ಆಲೂಗೆಡ್ಡೆಯನ್ನು ತುರಿದು ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನಿಧಾನವಾಗಿ ಇದನ್ನು ತುರಿದು ರೆಡಿ ಮಾಡಿ ತಗೊಳ್ಳೋಣ. ನೋಡಿ, ತುರಿದು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಸುಮಾರು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅದಾದ ನಂತರ ಇದು ರೆಡಿ ಮಾಡಿರೋಂಥ ಆಲೂಗೆಡ್ಡೆನ ಒಂದು ಸೈಡ್ ತೆಗೆದು ಇಟ್ಕೊಂಡ್ಬಿಡೋಣ. ಒಂದು ಪ್ಯಾನ್ ತೊಗೊಳ್ತೀನಿ. ಪ್ಯಾನಿಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಬೇಕಿದ್ದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೀನಿ ನಾನು. ನೋಡಿ, ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರೋವಂತಹ ಈರುಳ್ಳಿಯನ್ನು ತಗೊಳ್ತಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಅರ್ಧ ಈರುಳ್ಳಿ ಇದ್ದರೆ ಸಾಕು, ನಮಗೆ ಜಾಸ್ತಿ ಬೇಕಾಗೋದಿಲ್ಲ. ಅಥವಾ ಸಣ್ಣ ಗಾತ್ರದಲ್ಲಿರುವಂಥ ಒಂದು ಈರುಳ್ಳಿ ಇದ್ದರೆ ಸಾಕಾಗುತ್ತೆ.
ಸಣ್ಣದಾಗಿ ಕಟ್ ಮಾಡಿ ಅದನ್ನು ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾನು ಒಂದು ಹಸಿರು ಮೆಣಸಿನ್ಕಾಯಿನ ಚಚ್ಚಿ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಅದಾದ ನಂತರ ತುರಿದಿರುವಂತಹ ಆಲೂಗೆಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ಬೇಯಿಸಿ ತುರಿದು ತೊಗೊಂಡಿರೋವಂಥ ಆಲೂಗೆಡ್ಡೆ ಅದು. ಸೊ ಅದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟು ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಇದು ಚಪಾತಿನೂ ಅಲ್ಲ, ಪರೋಟಾನೂ ಅಲ್ಲ, ರುಚಿಯಾದ ಒಂದು ಬ್ರೇಕ್ಫಾಸ್ಟ್, ಹೊಸ ರೀತಿಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಒಮ್ಮೆ ತಯಾರಿಸಿ ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡುವಂತಹ ರುಚಿಯಾಗಿರುವಂತಹ ಒಂದು ರೆಸಿಪಿ. ಟಿಫನ್ನಿಗೆ ನಿಮಗೆ ಯಾವಾಗ ಬೇಕು, ನೀವು ಸಂಜೆಗೆ ಬೇಕು ಅಂದರೂ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು, ಅಥವಾ ಬೆಳಗಿನ ಟಿಫನಿಗೆ ಬೇಕು ಅಂದರೂ ಕೂಡ ನೀವು ಮಾಡ್ಕೋಬೋದು. ನೀಟಾಗಿ ಈಗ ಮಿಕ್ಸ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಅಥವಾ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ಬೋದು. ಸೊ ನಿಮಗೆ ಬೇಕು ಅಂದರೆ ನೀವು ಪೆಪ್ಪರ್ ಪೌಡರ್ನ ಉಪಯೋಗಿಸ್ಬೋದು. ಇದ್ದರೆ ಆಮ್ಚೂರ್ ಪೌಡರ್ ಉಪಯೋಗಿಸಿ, ಇಲ್ಲಾಂದರೆ ಪೆಪ್ಪರ್ ಪೌಡರ್ನ ಉಪಯೋಗಿಸಿ. ಓಕೆ, ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಉಪ್ಪು ನಾವು ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ತಾರೆ ಕೆಲವರು. ಸೊ ಹಾಕಿದರೆ ಇದಕ್ಕೇನು ಉಪ್ಪು ಹಾಕೋದು ಬೇಕಾಗೋದಿಲ್ಲ. ಅಕಸ್ಮಾತ್ ಕಮ್ಮಿ ಹಾಕಿದರೂ ಕೂಡ ಒಂಚೂರು ಹಾಕ್ಕೊಳ್ಳಿ. ಬೇಕು ಅಂದರೆ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕೆಂದರೆ ಹಿಟ್ಟಿಗೂ ಕಲಿಸ್ಬೇಕಾದ್ರೆ ಉಪ್ಪನ್ನು ಹಾಕಿರ್ತೀವಿ, ಅದಕ್ಕೋಸ್ಕರ. ಓಕೆ, ಈಗ ಇಷ್ಟನ್ನು ಮಿಕ್ಸ್ ಮಾಡಿ ಅದನ್ನು ರೆಡಿ ಮಾಡಿ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಹಿಟ್ಟು ಇವಾಗ ಒಂದು 5 ನಿಮಿಷ ಆಗಿದೆ. ಈಗ ನೋಡಿ, ಇಷ್ಟೇ ಟೈಟಾಗಿ ಇರಬೇಕು ನಮಗೆ ಹಿಟ್ಟು. ಜಾಸ್ತಿ ತೆಳ್ಳಗಾದರೆ ಖಂಡಿತವಾಗ್ಲೂ ಈ ರೆಸಿಪಿ ಅಂತೂ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಟೈಟ್ ಇದ್ದರೆ ಹಿಟ್ಟು ಖಂಡಿತವಾಗ್ಲೂ ಸೂಪರಾಗಿ ಬರುತ್ತೆ. ಈಗ ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಈಗ ಲಟ್ಟಿಸ್ಕೋಬೇಕಾಗುತ್ತೆ. ಈಗ ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಲಟ್ಟಿಸ್ಕೊಳ್ಳೋಣ. ಈ ರೀತಿಯಾಗಿ ರೌಂಡಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಆಗಿದೆ. ಚಪಾತಿ ಥರ ನಾವು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಜಾಸ್ತಿ ದಪ್ಪವಾಗಿ ಬೇಡ, ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ಅದಾದ ನಂತರ ಈಗ ನಾವು ಆಲೂಗೆಡ್ಡೆ ಒಂದು ಪಲ್ಯವನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಮೇಲ್ಗಡೆ ಪೂರ್ತಿ ಸ್ಪ್ರೆಡ್ ಮಾಡಬೇಕು. ಈ ರೀತಿಯಾಗಿ ನಾವು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕೈಯಿಂದನೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಆದರೆ ನಮಗೆ ಇದು ಎಲ್ಲ ಕಡೆನೂ ಕೂಡ ನೀಟಾಗಿ ಸ್ಪ್ರೆಡ್ ಆಗಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿದ್ದಾಗಿದೆ. ಸೊ ಇವಾಗ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಶೇಪು ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಸ್ಟ್ರೈಟಾಗೆ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡೆ. ಒಂದು 2 ಇಂಚು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆಪೋಸಿಟ್ ಕಡೆಯೂ ಕೂಡ 2 ಇಂಚು ಕಟ್ ಮಾಡ್ಕೋಬೇಕು. ಹೇಗೆ ಅಲ್ಲಿ ಕಟ್ ಮಾಡಿದೆವೋ ಅಲ್ಲೇ ನೋಡಿಕೊಂಡು 2 ಇಂಚು ಕಟ್ ಮಾಡ್ಕೊಳ್ಳೋಣ. ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಬೇಕು ಅಂದರೆ ನೀವು ಪರೋಟ ಥರ ಕೂಡ ಮಾಡ್ಕೋಬೋದು. ಇದು ಆಲೂ ಪ್ಯಾಕೆಟ್ ಅಂತ ಇದರ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಹೆಸರು. ಸೊ ನೀವು ಕೂಡ ಹೀಗೆ ತಯಾರಿಸ್ಕೋಬೇಕು ಅಂದರೆ ನೋಡಿ, ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ನಿಮಗೂ ಕೂಡ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ. ಮಕ್ಕಳಿಗೂ ಕೂಡ ಒಂದು ಡಿಫ್ರೆಂಟ್ ರೆಸಿಪಿ ಅಂತ ಭಾವಿಸ್ತಾರೆ. ಸೊ ಟೇಸ್ಟ್ ಅಂತೂ ಸೂಪರ್ ಅನಿಸುತ್ತೆ. ಈಗ ನೋಡಿ, ಈ ರೀತಿಯಾಗಿ ನಾವು ಇದನ್ನು ಒಂದು ಕಡೆ ಇದನ್ನು ನಾನು ಮಡಚಿದ್ದೀನಿ. ಅದೇ ರೀತಿ ಇವಾಗ ಮೇಲಿಂದನೂ ಕೂಡ ಮಡಚ್ಕೊಳ್ಳೋಣ. ಇಲ್ಲೂ ಕೂಡ ಓಪನ್ ಆಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ರೆಸಿಪಿ ಅಂತೂ. ಖಂಡಿತವಾಗ್ಲೂ ನೀವು ಸ್ವಲ್ಪ ಇದನ್ನು ಕ್ಲೋಸ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಮಾಡಬೇಕಾಗುತ್ತೆ ಅಷ್ಟೇ. ನೋಡಿ, ಈಗ ಈ ಕಡೆದೂ ಕೂಡ ಹೀಗೆ ನಾವು ಮಡಚ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಮಡಚ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಹೀಗೆ ಕ್ಲೋಸ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದನ್ನೇ ಮಡಚೋದನ್ನು ತಿಳಿಸ್ಕೊಡ್ತಾ ಇರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ.
ಸೊ ನೀವು ತುಂಬ ಲೆಂತಿ ಮಾಡ್ತೀರಾ ವಿಡಿಯೋಗಳನ್ನ ಅಂತ ಹೇಳ್ತೀರಾ. ಆದರೆ ನಾನು ಕಲಿಸೋವಂಥ ಒಂದು ರೆಸಿಪಿಗಳು ನೀಟಾಗಿ ಬರಬೇಕು ಅಂದರೆ ನಿಧಾನವಾಗಿ ನಾನು ಹೇಳ್ಕೊಡ್ಲೇಬೇಕಾಗುತ್ತೆ. ಅರ್ಜೆಂಟಲ್ಲಿ ಹೇಳ್ಕೊಡೋದ್ರಿಂದ ಎಲ್ಲಿ ಕೆಲವೊಬ್ಬರು ಬೇಗ ಫಾಸ್ಟಾಗಿ ಕಲಿಬೋದು, ಆದರೆ ಕೆಲವೊಬ್ಬರಿಗೆ ಇದ್ಯಾಕೆ ಇಷ್ಟೊಂದು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾರಲ್ಲ ಅಂತ ಕೂಡ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗೋ ಅಂಥವ್ರು ಬೇಗ ಅರ್ಥ ಮಾಡ್ಕೊಳ್ತೀರಾ, ಆಗದಲ್ಲೇ ಇರೋರಿಗೆ ಸ್ವಲ್ಪ ನಿಧಾನವಾಗಿ ಅರ್ಥ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ನೋಡಿ ಈ ರೀತಿ ನಾನು ಕ್ಲೋಸ್ ಮಾಡಿಕೊಂಡು ಎರಡೂ ಸೈಡ್ ಕೂಡ ಇದನ್ನು ಪರ್ಫೆಕ್ಟಾಗಿ ಎಲ್ಲೂ ಕೂಡ ಓಪನ್ ಆಗದೇ ಇರೋ ಹಾಗೆ ಸ್ವಲ್ಪ ಅದನ್ನು ಫ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪ ಇದೆ ಇದು, ಜಾಸ್ತಿ ದಪ್ಪ ಬೇಡ, ನಮಗೆ ಸ್ವಲ್ಪ ತೆಳ್ಳಗೆ ಇರಲಿ ಅನ್ನೋದಕ್ಕೋಸ್ಕರ ಲಟ್ಟಿಸ್ಕೊಳ್ತೀವಿ. ಬೇಕು ಅಂದರೆ ನೀವು ಚಪಾತಿ ಥರ ಕೂಡ ಇದನ್ನು ಲಟ್ಟಿಸ್ಕೊಳ್ಬೋದು, ಆದರೆ ಅಷ್ಟೊಂದು ತೆಳ್ಳಗಿದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೋಡಿ ಹೀಗೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂತಹ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ. ಖಂಡಿತವಾಗ್ಲೂ ಈ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟನ್ನು ಒಂದು ಸಲ ತಯಾರಿಸಿ ಆಲೂ ಪ್ಯಾಕೆಟ್ಸ್ನ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಎಣ್ಣೆ ನೋಡಿ ನಾನು ಇಷ್ಟೇ ತೊಗೊಂಡಿರೋದು, ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ತೊಗೊಳ್ಬೋದು. ಸೊ ನಾನು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡೆ, 1 ಸ್ಪೂನ್ ಇದ್ದರೆ ಸಾಕು ಒಂದು ಕಡೆ ನಮಗೆ. ಸೊ ಈಗ ಚಪಾತಿ ಬೇಯಿಸೋಕ್ಕೆ ನಾವು ಎಷ್ಟು ಎಣ್ಣೆನ ಬಳಸ್ತೀವೋ ಅಷ್ಟೇ ಸಾಕಾಗುತ್ತೆ, ಇದಕ್ಕೆ ಹೆವಿ ಏನು ಬೇಕಾಗೋದಿಲ್ಲ. ನೋಡಿ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಅದಾದ ನಂತರ ಮತ್ತೆ ಮೇಲ್ಗಡೆ ಸ್ವಲ್ಪ ಇದು ಕರಗಿರೋವಂಥ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೋದು. ಅದಾದ ನಂತರ ಟರ್ನ್ ಮಾಡೋಣ, ನಿಧಾನವಾಗಿ ಟರ್ನ್ ಮಾಡೋಣ. ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಎರಡೂ ಸೈಡ್ ಕೂಡ ನಮಗೆ ಕಲರ್ ಕೂಡ ಚೇಂಜ್ ಆಗಿರಬೇಕು, ಅಲ್ಲಿವರೆಗೂ ಇದನ್ನು ನಾವು ಎರಡೂ ಸೈಡ್ ಕೂಡ ಸ್ವಲ್ಪ ಹೊತ್ತು, ಅಂದರೆ ಒಂದೇ ಕಡೆ ಬಿಟ್ಟರೆ ಏನಾಗುತ್ತೆ ಅಂದರೆ ಕಲರು ಒಂದೇ ಕಡೆ ಕಪ್ಪಾಗುತ್ತೆ, ಆದರೆ ಅಲ್ಲಿ ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ ಟರ್ನ್ ಮಾಡಿ ಒಂದು 2-3 ಸಲ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ಬೋದು. ತುಂಬಾ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು, ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಇನ್ನೊಂದು ಕಡೆ ಕೂಡ ನಾನು ಟರ್ನ್ ಮಾಡಿದ್ದೀನಿ, ಈ ಕಡೆನೂ ಕೂಡ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ಈಗ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಆಲೂ ಪ್ಯಾಕೆಟ್ಸ್ ರೆಡಿಯಾಗಿದೆ. ಸೊ ಇದನ್ನು ಇವಾಗ ಒಂದು ತಟ್ಟೆಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಇದೇ ರೀತಿಯಾಗಿ ಮತ್ತೆ ನಾನು ಈ ಒಂದು ಸ್ನ್ಯಾಕ್ಸನ್ನು ಅಥವಾ ಬ್ರೇಕ್ಫಾಸ್ಟನ್ನು ತಯಾರಿಸ್ಕೊಳ್ತೀನಿ. ಸೊ ತಯಾರಿಸಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.